ಸ್ನೇಹಿತರೆ ನಮಸ್ಕಾರ. ಇದು ಕೋಲಾರ ಡಿಜಿಟಲ್ ನ್ಯೂಸ್ ಕಡೆಯಿಂದ. ಚಿಂತಾಮಣಿಯಿಂದ ಜರ್ಮನ್ಗೆ ನಾಗೇಶ್ ಎಂಬುವರು ಹೈಯರ್ ಸ್ಟಡಿಗೆ ಅಂತ ಹೇಳ್ಬಿಟ್ಟು ಹೋಗಿರ್ತಾರೆ. ಸೊ ಇಂಜಿನಿಯರಿಂಗ್ ಮುಗಿಸ್ಕೊಂಡು MS ಅಂತೇಳಿ ಹೋಗಿ MS ಮುಗಿಸ್ಕೊಂಡು ಅಲ್ಲೇ ಏನೋ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ತನ್ನ ಬದುಕನ್ನ ಕಟ್ಕೊಳ್ತಾ ಇರ್ತಾರೆ. ಆಕಸ್ಮಿಕವಾಗಿ ಅವ್ರ ತಂದೆಯವ್ರಿಗೆ ಈ 17ನೇ ತಾರೀಕು ಒಂದು ಹಸು ಗುಮ್ಮಿರುತ್ತೆ. ಸೊ ಅದಕ್ಕಾಗಿ ಚಿಂತಾಮಣಿಗೆ ಸೇರಿಸಿರ್ತಾರೆ ಅವರು. ಸೊ ಚಿಂತಾಮಣಿಯಿಂದ ಅಲ್ಲಿ ಸರಿಯಾಗಿ ಮಾಡಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಡಾಕ್ಟರ್ ರೆಫರು ಕೋಲಾರ ಸರ್ಕಾರಿ ಆಸ್ಪತ್ರೆ SNR ಹಾಸ್ಪಿಟ್ಲ್ಗೆ ರೆಫರ್ ಮಾಡಿರ್ತಾರೆ. ಸೊ ಇಲ್ಲಿ ಬಂದಾದ ಮೇಲೆ 3 ದಿವಸ ಚಿಕಿತ್ಸೆನೇ ಕೊಡಲ್ಲ. ಸೊ ಲಂಚಕ್ಕೋಸ್ಕರ ಇದು ಮಾಡಿರ್ತಾರೆ. ಸೊ ಅದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರ್ತೀವಿ ನಾವು. ಸೊ ಅದರಿಂದ ಎಚ್ಚೆತ್ಕೊಂಡು ನಿನ್ನೆ ಆಪ್ರೇಷನ್ ಮಾಡಿದ್ದಾರೆ. ಸೊ ಅದರ ದೃಶ್ಯಗಳು ಮತ್ತು ಆ ನಾಗೇಶ್ ಅವರು ಕೆಲವೊಂದು ಮಾತಾಡಿರ್ತಾರೆ. ಆ ವಿಡಿಯೋ ನೋಡ್ಕೊಂಬನ್ನಿ. ನೋಡಿ, ನಾನು ನಾಗೇಶ, ನಮ್ಮ ತಂದೆ ಕೋಲಾರ ಆಸ್ಪತ್ರೆಯಲ್ಲಿ ಇದ್ದಾರಲ್ಲ, ಆ ವಿಷಯವಾಗಿ ಪುನಃ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಮೆಕ್ಯಾನಿಕಲ್ ಇಂಜಿನಿಯರು, ಜೊತೆಗೆ ಅಲ್ಲಿ ಇಲ್ಲಿ ಕೆಲಸ ಮಾಡಿಕೊಂಡು ಜರ್ಮನಿಯಲ್ಲಿ MS ಮಾಡೋಣ, ಮಾಸ್ಟರ್ ಸ್ಟಡೀಸ್ ಮಾಡೋಣ ಅಂತ ಬಂದು ಮಾಸ್ಟರ್ ಸ್ಟಡೀಸ್ ಮುಗಿಸಿ ಇಲ್ಲಿ ಜೀವನ ಕಟ್ಕೊಳ್ಳೋಣ ಅಂತ ಈ ಪರಿಸ್ಥಿತಿಯಲ್ಲಿ ನಮ್ಮ ತಂದೆಗೆ ಹಿಂಗಾಯಿತು ಅಂತ ಕೋಲಾರ ಆಸ್ಪತ್ರೆಗೆ ಅಡ್ಮಿಷನ್ ಮಾಡಿದ್ವಿ. ಕೊನೆಗೆ ನಿನ್ನೆ ನನ್ನ ಸ್ನೇಹಿತ ನಾಗರಾಜ್ಗೂ ಹೇಳಿದ್ವಿ, ದಿಂಬದ ನಾಗರಾಜು, ಜೊತೆಗೆ ಒಕ್ಕಲೇರಿ ರಾಜಪ್ಪ ಅವ್ರಿಗೆ ಹೇಳಿದ್ರಿಂದ ಅವರು ಬಹುಶಃ ಅಲ್ಲಿರುವ ಉನ್ನತ ವೈದ್ಯಾಧಿಕಾರಿಗೆ ಪ್ರೆಜರ್ ಕೊಟ್ಟ ಮೇಲೆ ನನಗೆ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಸಾಲದಕ್ಕೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಆಗಿದೆ ಅಂತ ನನ್ನ ನೋವನ್ನು ವ್ಯಕ್ತಪಡಿಸ್ಕೊಂಡೆ. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾ ತುಂಬ ಚೆನ್ನಾಗಿ ಪರಿಣಾಮಕಾರಿಯಾಗಿ ಇದ್ರಿಗೆ ಸ್ಪಂದಿಸಿದೆ. ಸೊ ಹಂಗಾಗಿ ಅವ್ರಿಗೆ ಆಸ್ಪತ್ರೆಗೆ ಪ್ರೆಜರ್ ಜಾಸ್ತಿ ಆಗಿದ್ದರಿಂದ ಕೊನೆಗೆ ಇವತ್ತು ಆಪ್ರೇಷನ್ ಮಾಡಿ ನಮ್ಮ ತಂದೆ ಆರೋಗ್ಯವಾಗಿದ್ದಾರೆ. ಈಗ ನಾನು ಒಬ್ಬನೇ, ನನ್ನ ಪರಿಸ್ಥಿತಿನೇ ಹೀಗಾದರೆ ನನಗೆ ತಂದೆ ತಾಯಿ ಅಕ್ಕರೆ ಪ್ರೀತಿ ಗೌರವ ಇರೋದ್ರಿಂದ ನಾನು ಸ್ವಲ್ಪ ಏನು ಮಾಡಬೇಕು ಅಂತ ಗೊತ್ತಾಗದೇ ಈ ಥರ ಮಾಡಿದ್ದೀನಿ. ಎಷ್ಟೋ ಜನಗಳಿಗೆ ತಂದೆ ತಾಯಿ ಅವ್ರು ನೋಡ್ಕೊಳ್ಳೋಕ್ಕೆ ಜನ ಇರಲ್ಲ, ಅವ್ರು ಬಂದರೆ ಏನು ಗತಿ? ಒಬ್ಬ ಪೇಷಂಟು ಅಂತ ಸರ್ಕಾರಿ ಆಸ್ಪತ್ರೆಗೆ ಬರೋದು ಏನಕ್ಕೆ? ಬಡವರು ತಾನೇ. ಸರ್ಕಾರಿ ಆಸ್ಪತ್ರೆಗೆ ಬರೋದೇ ಬಡವರು, ಹಣದ ಅನುಕೂಲ ಇಲ್ಲದೆ ಇರೋರು. ಅವರಿಗೆ ನೀವು ಇಷ್ಟು ದಿನಗಳು ಮಾಡಿದರೆ ಹೇಗೆ ಅವರು ವಾಸಿ ಆಗ್ತಾರೆ? ಅವ್ರ ಜೀವನ ಹೇಗೆ ವಾಪಸ್ ಬರುತ್ತೆ? ಸರ್ಕಾರಿ ಆಸ್ಪತ್ರೆ ಅಂದರೆ ಒಂದು ಆಸ್ಪತ್ರೆ ದೇವ್ರ ಸಮಾನ. ಅಲ್ಲಿರೋ ಪ್ರತಿಯೊಬ್ಬರು, ಆ ಡಾಕ್ಟ್ರಿಂದ ಹಿಡಿದು ಕೆಳಮಟ್ಟದ ಹೆಲ್ಪರು, ಕಾಂಪೌಂಡ್ರು, ನರ್ಸು, ಎಲ್ಲರಿಂದ ಪ್ರಾಮಾಣಿಕತೆ ನಿಷ್ಠೆ ಇದ್ದು ಅವ್ರನ್ನ ಚೆನ್ನಾಗಿ ನೋಡಿದರೆ ಅವ್ರ ಗುಣಮುಖ ಬೇಗ ವಾಸಿ ಆಗುತ್ತೆ, ಬೇಗ ಗುಣವಾಗುತ್ತೆ ಅಲ್ವಾ? ಸೊ ಪ್ರಾಮಾಣಿಕ ನಿಷ್ಠೆ ಇರುವಂತಹ ಸಿಬ್ಬಂದಿ ವರ್ಗ ಡಾಕ್ಟ್ರುಗಳಿದ್ದರೆ ಈ ಥರ ಆಗೋದಿಲ್ಲ. ಇನ್ಮುಂದೆ ಇದನ್ನಾದರೂ ನೋಡಿ ಈ ಉನ್ನತ ಅಧಿಕಾರಿಗಳು, ಸರ್ಕಾರ ಇರ್ಬೋದು ಅಥವಾ ವೈದ್ಯಕೀಯ ಸಚಿವರು, ಅಧಿಕಾರಿಗಳ ಕಡೆ ಗಮನ ಕೊಟ್ಕೊಂಡು ಆದ್ಯತೆ ಮೇರೆಗೆ ಆಸ್ಪತ್ರೆಗಳನ್ನು ನೋಡ್ಕೊಳ್ಳಿ. ದಯವಿಟ್ಟು ನಿಮ್ಮ ಪ್ರಾಮುಖ್ಯತೆ, ಆದ್ಯತೆ ಸರ್ಕಾರಿ ಆಸ್ಪತ್ರೆ ಶಿಕ್ಷಣಕ್ಕೆ ಕೊಡಿ, ದಯವಿಟ್ಟು ಕೊಡಿ.